ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ. ತೆರಿಗೆಯಲ್ಲಿ ಭಾರಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆಯಾ? 4 ಲಕ್ಷ ಒಳಪಟ್ಟ ಆದಾಯದಾರರಿಗೆ ತೆರಿಗೆ ವಿನಾಯಿತಿ ಕೊಡುವಂತಹ ಸಾಧ್ಯತೆ ಇದೆ. 4 ರಿಂದ 10 ಲಕ್ಷ ಆದಾಯದವರಿಗೆ 10% ತೆರಿಗೆ, 10 ರಿಂದ 20 ಲಕ್ಷ ಆದಾಯ ತೆರಿಗೆದಾರರಿಗೆ 15% ಮತ್ತು 20 ಲಕ್ಷ ಆದಾಯ ಮೇಲ್ಪಟ್ಟವರಿಗೆ 20% ತೆರಿಗೆ ವಿನಾಯಿತಿಯನ್ನ ಕೊಡಲಾಗುತ್ತಾ ಅನ್ನುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಬರ್ತಾ ಇದೆ. ಆದಾಯ ತೆರಿಗೆಯಲ್ಲಿ ಭಾರಿ ಬದಲಾವಣೆಯ ಸಾಧ್ಯತೆ ಇದೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದೀಗ ಬರ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಬಜೆಟ್ ಸಂದರ್ಭದಲ್ಲಿ ನಾವು ಈ ಟ್ಯಾಕ್ಸೇಷನ್ ನಲ್ಲಿ ಏನಾದ್ರೂ ನಮ್ಗೆ ವಿನಾಯಿತಿ ಸಿಗುತ್ತಾ, ರಿಯಾಯಿತಿ ಸಿಗುತ್ತಾ ಅನ್ನುವಂತಹ ವಿಚಾರದಲ್ಲಿ ಬಹಳಷ್ಟು ಆದಾಯ ಪಡೆಯುವಂತಹ ಜನ ಕಾಯ್ತಾ ಇದ್ರು. ಆದ್ರೆ ಈಗ ಬಜೆಟ್ ಇಲ್ಲ, ಏನು ಇಲ್ಲ, ಯಾಕೆ ಈ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಈ ಎಲ್ಲಾ ಬದಲಾವಣೆಯ ಸಾಧ್ಯತೆಗಳು ಮುಂದಿನ ಬಜೆಟ್ ನಂತರ ಜಾರಿಗೆ ಬರಲಿದೆ ಅನ್ನುವಂಥದ್ದು ಮತ್ತೆ ಬರ್ತಾ ಇರುವಂತಹ ಸುದ್ದಿ. ಹಾಗಾದ್ರೆ ಆದಾಯ ತೆರಿಗೆಯಲ್ಲಿ ನರೇಂದ್ರ ಮೋದಿ ಅವರು ಮಹತ್ವದ ಬದಲಾವಣೆಯನ್ನ ತರ್ತಾರೆ ಅನ್ನುವಂತಹ ನಿರೀಕ್ಷೆ ಈಗ ಫುಲ್ಫಿಲ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದ್ರೆ ಈ ಭಾರಿ ಬದಲಾವಣೆಗಳು ಬಜೆಟ್ನ ನಂತರ ಅನ್ವಯ ಆಗಬಹುದು ಅನ್ನುವಂತಹ ಸಾಧ್ಯತೆಗಳ ಬಗ್ಗೆಯೂ ಕೂಡ ಮಾತನಾಡಲಾಗ್ತಿದೆ. ಆದಾಯ ತೆರಿಗೆಯಲ್ಲಿ ಭಾರಿ ಬದಲಾವಣೆ ತರುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋದರ ಬಗ್ಗೆ ಈಗ ಮಾಹಿತಿಗಳು ಗರಿಗೆದರ್ತಾ ಇವೆ. ನೋಟ್ ಬ್ಯಾನ್ ನಂತರ ಸಿಕ್ಕಾಪಟ್ಟೆ ಹಣ ಬಂದು ಬಿದ್ದಿದೆ ಸರ್ಕಾರದ ಖಜಾನೆಗೆ. ಹೀಗಾಗಿ ಈ ಆದಾಯ ತೆರಿಗೆಯಲ್ಲಿ ವಿನಾಯಿತಿಯನ್ನು ಘೋಷಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಬನ್ನಿ, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನಮಗೆ ಯಾವ ಮೂಲಗಳಿಂದ ಈ ಮಾಹಿತಿ ಬರ್ತಾ ಇದೆ? ರಾಧಾ, ಈಗ ತಾನೇ ರಾಷ್ಟ್ರೀಯ ಮಾಧ್ಯಮಗಳನ್ನ ನೋಡಿದ್ರೆ ಈ ವಿಷಯ ರಾಷ್ಟ್ರೀಯ ಕೆಲವೊಂದು ಮಾಧ್ಯಮಗಳಲ್ಲಿ ಈ ಸುದ್ದಿ ಬರ್ತಾ ಇದೆ. ನಿಜಕ್ಕೂ ಇದು ಬಹುದೊಡ್ಡ ಬದಲಾವಣೆ. ಕಪ್ಪು ಹಣದಿಂದ ಮೋದಿ ಏನ್ ಮಾಡ್ತಾ ಇದ್ರು, ಏನ್ ಮಾಡ್ತಾರೆ, ಎಷ್ಟೊಂದು ಕಪ್ಪು ಹಣನೆಲ್ಲ ಹೊರಗೆ ತರ್ತಾ ಇದಾರೆ ಅಂತ ಒಂದು ದೊಡ್ಡ ಪ್ರಶ್ನೆ ಎದುರಾಗಿತ್ತು. ಮೋಸ್ಟ್ಲಿ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನೇ ಏನು ಆದಾಯ ತೆರಿಗೆಯಲ್ಲಿ ಮಹತ್ವದ ಸ್ಲ್ಯಾಬ್ ಅಲ್ಲಿ ಮಹತ್ವದ ಬದಲಾವಣೆ ತರ ಕೊಟ್ಟಿದ್ದಾರೆ ಅದೇ ಅನಿಸ್ತಾ ಇದ್ದಾರೆ ಅದ ನೋಡಿದ್ರೆ. ಸೊ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಏನಂದ್ರೆ ಒಂದು 4 ಲಕ್ಷ ಏನು ನಮ್ಗೆ ಇನ್ಕಮ್ ಟ್ಯಾಕ್ಸ್ ಏನು 2.5 ಲಕ್ಷಕ್ಕೆ ಇರ್ಲಿಲ್ಲ ಇವಾಗ. ಸೊ ಈಗ ಬರ್ತಿರೋ ಮಾಹಿತಿ ಪ್ರಕಾರ 4 ಲಕ್ಷ ಒಳಪಟ್ಟ ಆದಾಯದಾರರಿಗೇನು ತೆರಿಗೆ ವಿನಾಯಿತಿ ಸಂಪೂರ್ಣವಾಗಿ 0% ಟ್ಯಾಕ್ಸ್ಲೆಸ್ ಇರೋಂಗ್ ಕಾಣುತ್ತೆ. ಇನ್ನೊಂದು ಮತ್ತೆ 4 ಲಕ್ಷದಿಂದ 10 ಲಕ್ಷ ಆದಾಯದಾರರಿಗೆ 10% ತೆರಿಗೆಯನ್ನು ವಿಧಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು 10 ಲಕ್ಷದಿಂದ 15 ಲಕ್ಷದ ಆದಾಯ ಯಾರಿದ್ದಾರೆ ಅಂತ ಆದಾಯ ಇರೋರಿಗೆ ಕೇವಲ 15% ಟ್ಯಾಕ್ಸ್ ಅನ್ನು ವಿಧಿಸುವಂತ ಸಾಧ್ಯತೆ ಇದೆ. ಇನ್ನು ಮತ್ತೆ 15 ರಿಂದ 20 ಲಕ್ಷ ಯಾರಿಗೆ ಆದಾಯ ಇದೆ ಅವರಿಗೆ 20% ಟ್ಯಾಕ್ಸ್ ಅನ್ನು ವಿಧಿಸುವಂತ ಸಾಧ್ಯತೆ ಇದೆ. ಇನ್ನು 20 ಲಕ್ಷಕ್ಕಿಂತ ಯಾರು ಜಾಸ್ತಿ ಇದಾರೆ ಅಂದ್ರೆ 20 ಲಕ್ಷಕ್ಕಿಂತ ಹೆಚ್ಚಾಗಿರೋರಿಗೆ 30%. ಸೊ ಈ ರೀತಿ ಸ್ಲ್ಯಾಬ್ ನ ಮೋಸ್ಟ್ಲಿ ಫಿಕ್ಸ್ ಮಾಡಬಹುದು ಅಂತ ಒಂದು ಮಾಹಿತಿನ ರಾಷ್ಟ್ರೀಯ ಮಾಧ್ಯಮಗಳಿಂದ ಬರ್ತಾ ಇದೆ. ರಾಧಾ, ಓಕೆ ರಮೇಶ್, ಈ ತರದ ವಿಚಾರಗಳನ್ನು ನಾವು ಬಜೆಟ್ ಟೈಮ್ ಅಲ್ಲಿ ಮಾತ್ರ ಪ್ರಸ್ತಾಪ ಮಾಡ್ತೀವಿ ಮತ್ತು ನಿರೀಕ್ಷೆಗಳು ಕೂಡ ಆ ಸಂದರ್ಭದಲ್ಲಿ ಬಹಳ ಗರಿಗೆದರುತ್ತೆ. ಆದ್ರೆ ಈ ಟೈಮಲ್ಲಿ ಈ ರೀತಿಯಾದಂತಹ ವಿಚಾರಗಳು ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಪ್ರಕಟವಾಗಬಲ್ಲ ಎಲ್ಲಾ ರೀತಿಯಾದಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ, ಅಥವಾ ಒಂದು ರೀತಿ ಏನ್ ಮಾಡ್ತಾರೆ ಈ ಕಪ್ಪು ಹಣವನ್ನೆಲ್ಲ ಅನ್ನೋ ವಿಚಾರಕ್ಕೆ ತೇಲಿ ಬಿಡಲಾಗ್ತಾ ಇರುವಂತಹ ಸುದ್ದಿ ಅಂತ ಸ್ವೀಕರಿಸಬೇಕಾ? ರಾಧಾ, ಅಷ್ಟು ಈಸಿಯಾಗಿ ತೇಲಿ ಬಿಡೋ ಸುದ್ದಿ ಅಂತಾನೂ ಕೂಡ ಸ್ವೀಕರಿಸಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಮೋದಿ ಕಪ್ಪು ಹಣನೆಲ್ಲ ತಂದ್ಬಿಟ್ಟು
ಏನೋ ಯಾರ್ಯಾರು ಬಡವರು ಇದ್ರೆ ಅವ್ರ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ರು. ಆಮೇಲೆ ಜನರಿಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳ್ತಿದ್ರು. ಆದ್ರೆ ಆ ಒಳ್ಳೇದು ಯಾವ ರೀತಿ ಒಳ್ಳೇದು ಅಂದ್ರೆ ಯಾವ ರೀತಿ ಅನ್ನೋ ಪ್ರಶ್ನೆ ಹುಡುಕ್ತಾ ಇದ್ವಿ ನಾವು. ಅದರಲ್ಲಿ ಟ್ಯಾಕ್ಸ್ ಸ್ಲಾಬ್ ಅನ್ನ ಮಾಡ್ತಕ್ಕಂಥದ್ದು, ಸೊ ಅದು ಕೂಡ ಇದರಲ್ಲಿ ಒಂದು ದಾರಿ ಅಂತ ಹೇಳ್ಬೋದು ರಾಧಾ. ಓಕೆ, ಸ್ಯಾಲರಿಡ್ ಕ್ಲಾಸ್ಗಳಿಗೆ ಕೂಡ ಒಂದು ರೀತಿ ಕಪ್ಪು ಹಣದಿಂದ ಆಗಬಹುದಾದಂತಹ ಲಾಭವನ್ನ ತೋರ್ಪಡಿಸುವಂತಹ ಪ್ರಯತ್ನ ಇದಾಗಿರ್ಬಹುದು ಅಂತ ಅನ್ಸುತ್ತಾ ರಮೇಶ್? ನಿಜಕ್ಕೂ ರಾಧಾ, ನಿಜಕ್ಕೂ ಹಾಗೆ ಅನಿಸ್ತಾ ಇದೆ ಇದು. ಆದ್ರೆ ಇದು ಇಷ್ಟು ಸಾಧ್ಯತೆ ಮತ್ತೆ ಸಾಧ್ಯತೆಗಳ ಬಗ್ಗೆ ಮತ್ತೆ ಅಷ್ಟೇ ಬರ್ತಾ ಇದೆ ಸುದ್ದಿ, ಇನ್ನ ಪಕ್ಕ ಇಲ್ಲ ಇದು. ಮೋಸ್ಟ್ಲಿ ಇದೇನಾದ್ರೂ ನಿಜ ಆದ್ರೆ ಈ ಬಜೆಟ್ ಅಲ್ಲಿ ಏನ್ ಸ್ಲಾಬ್ ಏನ್ ಫಿಕ್ಸ್ ಈಗ ಬರ್ತ ನಾವೇನು ಪಬ್ಲಿಕ್ ಟಿವಿಲಿ ತೋರಿಸ್ತಾ ಇದೀವಿ, ಈ ಸ್ಲಾಬ್ಗಳನ್ನೆಲ್ಲ ಮೋಸ್ಟ್ಲಿ ಫಿಕ್ಸ್ ಮಾಡಿ ಶೀಘ್ರವೇ ಒಂದು ದೃಢ ನಿರ್ಧಾರ ತಗೊಂಡು ಇದನ್ನ ಏನ್ ಈ ಬಜೆಟ್ ಬರುತ್ತೆ ಇವಾಗ ಬಜೆಟ್ ಅಲ್ಲೇ ಇದನ್ನ ಘೋಷಣೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ ರಾಧಾ. ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡಿಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.